ಕಥಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಜ್ಞಾನ ಪಡೆಯಲು ಸತ್ಯ ತಿಳಿಯಲು ಗುರುಕುಲವನ್ನು ಹುಡುಕುತ್ತಿದ್ದ. ಆಚಾರ್ಯರಿದ್ದ ಗುರುಕುಲಕ್ಕೆ ಬಂದು ವಿಚಾರಣೆ ಮಾಡುತ್ತಾರೆ. ನಾನಿಲ್ಲಿ ಜೀವನ ಸತ್ಯ ತಿಳಿಲಿಕ್ಕೆ ಬಂದಿದ್ದೀನಿ. ನನಗೆ ಜ್ಞಾನವಿದೆ. ಜೀವನ ಪಾಠ ಕಲಿತರೆ ಸಾಕು. ಇಲ್ಲಿನ ಸೌಕರ್ಯಗಳು ಹೇಗಿವೆ ಎಂದು ಪ್ರಶ್ನಿಸುತ್ತಿದ್ದ. ಅವರ ಸಂವಾದ ಮುಂದುವರಿತಿತ್ತು. ಹಾಗೆ ಮಾತನಾಡುತ್ತಾ ನಮ್ಮ ಗುರುಕುಲಕ್ಕೆ ಕುಟೀರಗಳಿಗೆ ಬಾಗಿಲಿಲ್ಲ ಅಂತ ಆಚಾರ್ಯರು ಹೇಳುತ್ತಾರೆ. ಆ ವಿದ್ಯಾರ್ಥಿಗೆ ಆಶ್ಚರ್ಯ ಆಗುತ್ತೆ. ಕೇಳ್ತಾರೆ, ಮತ್ತೆ ನಿಮಗೆ ಯಾರಾದರೂ ತೊಂದರೆ ಕೊಡುವವರು ಬಂದರೆ ಅವರಿಂದ ನಿಮ್ಮ ಶಾಂತಿ ಕೆಡುವುದಿಲ್ಲವೇ ಅಂತ ಕೇಳ್ತಾರೆ. ಅದಕ್ಕೆ ಆಚಾರ್ಯರು, ಇಲ್ಲಿ ಹಾಗೆ ತೊಂದರೆ ಕೊಡುವವರು ಬಂದರೆ ನಾವು ಅವರನ್ನು ನಿರ್ಲಕ್ಷಿಸುತ್ತೇವೆ, ಆಗ ಅವರು ಹೋಗಿಬಿಡುತ್ತಾರೆ ಅಂತ ಹೇಳಿದರು. ಆಚಾರ್ಯರೇ, ನಾನು ತುಂಬಾ ಓದಿದವನು, ತಿಳಿದವನು. ಹಾಗೆ ಕೇಳುತ್ತೇನೆ, ಈ ಮೂರ್ಖರು ಬಂದರೆ ಏನು ಮಾಡುತ್ತೀರಾ? ಆಗಲೂ ನೀವು ಅವರನ್ನು ನಿರ್ಲಕ್ಷಿಸುತ್ತೀರಾ? ಅವರು ಸುಮ್ಮನೆ ಹೋಗಿ ಬಿಡುತ್ತಾರಾ? ಇದು ನಿಜಾನಾ ಅಂತ ಕೇಳುತ್ತಾನೆ. ಆಚಾರ್ಯರು ಉತ್ತರಿಸಲಿಲ್ಲ. ಆ ವಿದ್ಯಾರ್ಥಿ ಮತ್ತೆ ಮತ್ತೆ ಪ್ರಶ್ನಿಸುತ್ತಿದ್ದ. ಆಚಾರ್ಯರು ಮೌನವಾಗಿದ್ದರು, ಪ್ರತಿಕ್ರಿಯಿಸುತ್ತಿಲ್ಲ. ಆ ವಿದ್ಯಾರ್ಥಿಗೆ ತುಂಬಾ ಕೋಪ ಬರುತ್ತದೆ. ಇವರಿಗೆ ಏನೂ ಗೊತ್ತಿಲ್ಲ, ನಾನು ಬೇರೆ ಗುರು ಹತ್ತಿರ ಹೋಗುತ್ತೀನಿ ಅಂತ ಹೇಳಿಕೊಂಡು ಅಲ್ಲಿಂದ ಹೋಗುತ್ತಾನೆ. ನೋಡಿದ್ದೀರಾ, ಅದು ನಿಜ. ಆಚಾರ್ಯರು ಅವರೇ ಹೇಳಿಕೊಂಡರು. ಅರ್ಥ ಆಗಿದೆ ಅಂದುಕೊಂಡಿದ್ದೀನಿ. ನಮ್ಮ ಮನಸ್ಸನ್ನು ಸದಾ ತೆರೆದಿಟ್ಟುಕೊಳ್ಳಬೇಕು. ಅಲ್ಲಿ ಮೂರ್ಖರು, ತೊಂದರೆ ಕೊಡುವವರು ಬಂದರೆ ಪ್ರತಿಕ್ರಿಯಿಸಬಾರದು, ನಿರ್ಲಕ್ಷಿಸಬೇಕು. ಆ ನಿರ್ಲಕ್ಷ್ಯ ಅವರನ್ನು ದೂರ ಹೋಗುವಂತೆ ಮಾಡುತ್ತದೆ. ಇತರರ ಮಾತು, ನಡವಳಿಕೆ ನಿಮ್ಮ ಶಾಂತಿಯನ್ನು ನಿರ್ಧರಿಸಬಾರದು. ಹಾಗೇನಾದರೂ ಇದ್ದರೆ ಬದಲಿಸಿಕೊಳ್ಳಿ.